ಸೊ ಈಗ ಇನ್ನು ಉಳಿದ ಬಳಿದ ಕೇಸ್ಗಳು ಏನೇ ನಿನ್ನೆ 80% ಆಚೆ ಬರಬೇಕೆಲ್ಲವೂ ಬಂದ ಮೇಲೆ ಎಲ್ಲಾ ಪ್ರಕರಣಗಳು ಕೂಡ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಖಂಡಿತ ದಾಖಲೆ ಮಾಡ್ತೀರಿ. ಈಕ್ವಲ್ ಆಗಿರೋದಕ್ಕಿಂತ ಇನ್ನೂ ದೊಡ್ಡ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರ ಬಂದಾಗ 300-400 ವಿಡಿಯೋನೋ ಚರ್ಚೆಗೆ ಬಂತು. ಆದ್ರೆ ಕೇಸ್ ಆಗಿದ್ದು 3-4 ಮತ್ತೊಂದು ಪ್ರಕರಣ ಚರ್ಚೆಗೆ ಬಂದಿದ್ದು ಒಂದಾದರೆ, ಪ್ರಕರಣ ದಾಖಲಾಗಿದ್ರ ಮೇಲೆ ಶಿಕ್ಷೆ ಪ್ರಮಾಣ ನಿರ್ಧಾರ ಆಗುತ್ತೆ. ಸೊ ನೀವು ಆಗ್ಲೇ ಒಂದು ಮಾತನ್ನ ಪ್ರಾರಂಭಿಕ ನನ್ನ ಕೇಸಲ್ಲಿ ನನಗೆ ಅವ್ರು ಏನೇನ್ ಮಾಡಿದ್ದಾರೆ ಅದ್ರಲ್ಲಿ ಅವ್ರು ನೇರ. ಹಿಂಗ ನಾವು ನೀವು ಕುಂತ್ಕೊಂಡಂಗೆ ಮಾತಾಡಿದ್ದಾರೆ, ಅವರೇ ನೇರ. ದಾಖಲೆಗಳು ನಮ್ಮ ಹತ್ರ ಇದೆ, ಅದನ್ನ ಕಾಯ್ತಾ ಇದೀವಿ. ಯಾರು ಬರ್ತಾ ಬರ್ಲಿ, ನಮ್ದು ಸ್ಟ್ರಾಂಗ್. ಇಷ್ಟಕ್ಕೆ ನಿಲ್ಲಲ್ಲ. ನಾನು ಕೊಡ್ತೀನಿ. ನಾವು ನಿಜ ಸರ್ ಮಾನಸಿಕವಾಗಿ ಸತ್ತಿದೀವಿ, ನಾವು ಭೌತಿಕವಾಗಿ ಬದುಕಿದೀವಿ. ನಾನು ನನ್ನ ಶ್ರೀಮತಿ ಮಾನಸಿಕವಾಗಿ ಸತ್ತಿದೀವಿ. ನಾನು ಇದರ ಬಹಳಷ್ಟು ಈ ಹಿಂದಿನ ರಾಜಕೀಯದ RR ನಗರ ಬಗ್ಗೆ ಮಾತನಾಡಬೇಕಾದ್ರೆ ನಾನು ಅದನ್ನ ಪ್ರಸ್ತಾಪ ಮಾಡಿದ್ದೀನಿ. ಯಾಕೆಂದ್ರೆ ನಾನೇ ಅವತ್ತು ಆಂಕರ್ ಆಗಿದ್ದವನು ಕಸ್ತೂರಿ ನ್ಯೂಸ್ ಅಲ್ಲಿ. ಅದೇ ಮಮತಾ ವಾಸುದೇವ್ ಅವ್ರನ್ನ, ಆಶಾ ಸುರೇಶ್ ಅವ್ರನ್ನ, ನಿಮ್ಮ ಶ್ರೀಮತಿ ಅವ್ರನ್ನ ಸಂದರ್ಶನ ಮಾಡಿದವನು. ನೀವು ಅವತ್ತಿಂದು ಹೋರಾಟ ಮಾಡ್ತಿದ್ದೀರಿ, ಇವತ್ತು ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತಿದ್ದೀರಿ. ಕಟ್ಟೆಗೆ ತಗೊಂಡೋಗಿ ನಿಲ್ಸ್ಕೊಂಡು ಮುಂದುವರೆದ ಭಾಗವನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ತಿದ್ದೀರಿ. ಆ ಕಾರಣಕ್ಕೆ ನಾನು ಖಂಡಿತ ಮಾಡ್ತೀವಿ. ಓಕೆ, ಇದು ಬೇರೆ ಬೇರೆ ಪ್ರಕರಣ ಆದಂಗೆ ಬರೀ ಮೀಡಿಯಾ ಮುಂದೆ ಟಿವಿ ಸ್ಟುಡಿಯೋಗಳಿಗೆ ಸೀಮಿತ ಅಲ್ಲ ಸರ್. ಹಂಗೇನಿದ್ರೆ ನೀವು ಒಂದು HIV ಪೇಷಂಟು ನೋಡಕ್ಕೆ ಮಾತಾಡ್ಸಕ್ಕೆ ಇದಿರ್ತಾರೆ. ನಾನು ನಮ್ಮ ಮನೇಲಿ ಇರಿಸ್ಕೊಂಡಿದ್ದೆ. ಮತ್ತೆ ನಾನು ರೆಡಿ ಇದ್ದೀನಿ, ಎಲ್ಲ ಹೋರಾಟಕ್ಕೆ ರೆಡಿ ಇದ್ದೀನಿ. ನಾನು ಸ್ವಲ್ಪ ಲೇಟಾಗಿ ಬರ್ತಿದ್ದೀನಿ ಪಿಕ್ಚರ್ಗೆ. ನಾನು ಚೆಲುವರಾಜಿಗೆ ಶಕ್ತಿ ನಾನೇ, ಬೇರೆ ಇದೆಲ್ಲ. ಅವ್ನು ಬಂದು ಕೇಳ್ದ, ಅಣ್ಣ ಏನು ಮಾಡೋದು ಅಂದ. ಹೋಗು, ಅವ್ರೇನು ಹೇಳ್ತಾರೆ ಮಾಡು. ಅಣ್ಣ ಅನ್ನ ಕೊಟ್ಟಿದ್ದೀರಿ ನೀವು ನಿಮ್ಗಾಗಿ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಣ್ಣ, ಏನು ಮಾಡೋದು. ಏನು ಹೇಳ್ತಾರೆ ಅವರು, ಯಾರು ಒಪ್ಕೊಂಡಿದಾರಲ್ಲ ಅವ್ರು ಏನು ಹೇಳಿದ್ರು ಮಾಡು, ಪ್ರಾಣ ಕೊಡ್ತೀನಿ ಅಂದಿದ್ದಲ್ಲ. ನಾನು ನಿನಗೆ ಬೆನ್ನೆಲುಬಾಗಿ ನಿಂತಿದ್ವಿ, ಮುಂದೇನೂ ಇರ್ತೀವಿ. ನಿನಗೇನಾದರೂ ತೊಂದರೆ ಆದರೆ ಅದಕ್ಕೆ ಮೊದಲು ನಮ್ಗಾಗುತ್ತೆ. ನೀನು ಹೋಗು ವೈಟ್ ಅಂತ ಹೋದ. ಇವತ್ತು ಬಂತು ಬೆಳಗ್ಗೆ, ಚೆಲುವರಾಜ್ ಅಂತವ್ರು 100 ಜನ ಇದ್ದಾರೆ. ಚೆಲುವರಾಜ್ ಒಬ್ಬರೇ ಅಲ್ಲ 100 ಜನ ಇದ್ದಾರೆ. ಎಲ್ಲವೂ ಆಚೆ ಕಂಪ್ಲೇಂಟ್ ಬರುತ್ತೆ. ಎಷ್ಟು ಜನ ಅಧಿಕಾರಿಗಳು ಸತ್ತಿದ್ದಾರೆ ಸರ್ ಇವರು. ಹೌದು ಪಾಪ. ನಮ್ಮಲ್ಲಿ ಎಂಥದ್ದು SC ಇದ್ದ, ಹಾರ್ಟ್ ಅಟ್ಯಾಕ್ ಆಯಿತು ಅಂದೋದ್ರು. ರಾತ್ರಿ ಮಾತಾಡಿ ಹೋಗಿದ್ದಾರೆ. ನಾವು ಸಂಜೆ 6 ಗಂಟೆಗೆ 5 ಗಂಟೆಗೆ ಆಫೀಸ್ಗೆ ಯಾವುದಕ್ಕೂ ನಮ್ಮ ಫೈಲ್ ಚೆಕಪ್ ಹೋಗಿದ್ವಿ. ಗಾಬರಿಲಿದ್ರು. ಅಲ್ಲಿ ಕುಂತ್ಕೊಂಡು 24 ಗಂಟೆ ಜಯರಾಮ್ ಅಂತ ಅಲ್ಲಿ ಮುಂದೆ ಕುತ್ಕೊಳ್ಳೋನು, ಬ್ಲ್ಯಾಕ್ ಮೇಲ್ ಮಾಡಿ ಸೈನ್ ಹಾಕ್ಸೋನು. SC ಆಫೀಸಲ್ಲಿ ಕುಂತ್ಕೊಂಡು ಸೈನ್ ಹಾಕ್ಸ್ತಿದ್ದ. ಇನ್ನೊಂದು ಯಾರೋ ಗೋವಾಗ ಹೋಗಿ ಸ್ಟ್ರೋಕ್ ಆಗಿದ್ದಾದ್ರು. ಎಷ್ಟು ಜನ ಅಧಿಕಾರಿಗಳು ತನಿಖೆ ಮಾಡಲಿ. SIT ಸತ್ತೋದ ಹೆಂಗ್ ಶ್ರೀನಿವಾಸ್ ಸತ್ತ ಅಂತ ನಮಗೆ SIT ಡಿಮ್ಯಾಂಡ್ ಮಾಡಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವ್ರ ಹತ್ರ. ಮಾಡಿದ್ದಾರೆ, SIT ತನಿಖೆ ಆಗ್ಬೇಕು ಈ ಪ್ರಕರಣದಲ್ಲಿ ಅಂತ. ಆಗ್ಬೇಕು, ಪ್ರತಿ ಒಬ್ಬರದೇ ಅಲ್ಲ. ಇದರಲ್ಲಿ ತುಂಬ ಜನ ಅಧಿಕಾರಿಗಳು ನೊಂದಿದ್ದಾರೆ, ತುಂಬ ಜನ ರಾಜಕಾರಣಿಗಳು ನೊಂದಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳು ನೊಂದಿದ್ದಾರೆ, ಕಾಂಟ್ರಾಕ್ಟ್ಗಳು ನೊಂದಿದ್ದಾರೆ. ಎಷ್ಟು ಜನ ಬಡವರು ಸೈಟ್ ಕಿತ್ಕೊಂಡವ್ರೆ, ಜಾಗಗಳು ಕಿತ್ಕೊಂಡವ್ರೆ. ಎಷ್ಟು ಕಾಂಪೌಂಡ್ ಹಾಕಿದ್ದಾರೆ ಕ್ಷೇತ್ರದಲ್ಲಿ. ಇದಾದ್ಮೇಲೆ ಬೇರೆ ಬೇರೆ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಿದ್ದಾರೆ. ಹೌದು, ಏನು ಯಾವ ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ ಮಾಡಿದ್ದಾರೆ ಅವರು ಇಲ್ಲಿವರೆಗೂ? ಏನು 100 ಕೋಟಿ ಮಾಡಿದಾರಾ, 1000 ಕೋಟಿ ಮಾಡಿದಾರಾ? ಮತ್ತು 7-8 ಸಾವಿರ ಕೋಟಿ ಆಸ್ತಿ ಎಲ್ಲಿಂದ ಬಂತು ಸರಿ? 7-8 ಸಾವಿರ ಕೋಟಿ ಆಸ್ತಿ ಈಗ ಹುಣಸಮಾನಹಳ್ಳಿಲಿ 80ರಿಂದ 90 ಎಕರೆಲಿ ಪ್ರಾಜೆಕ್ಟ್ ನಡೀತಾ ಇದೆ ಸರ್. 1 ಎಕರೆ 50 ಕೋಟಿ ಮೇನ್ ರೋಡು. ಎಷ್ಟಾಯ್ತು ಸರ್ 100 ಎಕರೆ ಅಂದರೆ? ಅದರಲ್ಲಿ ವಿತ್ ಕನ್ಸ್ಟ್ರಕ್ಷನ್. ಬೇನಾಮಿ ದೇವನಹಳ್ಳಿ ಹತ್ರ ಆಸ್ತಿ ಇದೆ, ಘಾಟಿ ಹತ್ರ ಇದೆ. ನನಗೆ ತೋರಿಸ್ತಾರೆ ಇದೆಲ್ಲ ನಂದೇ ಅಂತ. ಇದ್ದದ್ದು ಜಾಲಹಳ್ಳಿ ಹತ್ರ ಯಾವುದೋ 5 ಎಕರೆ, 2 ಎಕರೆ ಇದೆಲ್ಲ ನಂದೇ ನಡ್ಸಮಿ ಅಂತಾರೆ. ಅವ್ರ ಮನೆ ಹತ್ರ ಇರೋ ಮನೆಗಳನ್ನೆಲ್ಲ ಓಡಿಸ್ಬಿಟ್ರು ಎದುರಿಸಿ. ಯಾರಿಗೇನು ಕೊಟ್ಟರು, ಏನು ಬಿಟ್ಟರು, ದುಡ್ಡು ಕೊಟ್ಟರು ಎಲ್ಲ ತಕ್ಕೊಟ್ಟಿದ್ದೀನಿ ನಡ್ಸಮಿ ಅಂತಾರೆ. ಈಗ ಅವ್ರ ಮನೆ ಇತ್ತಲ್ಲ ಒಂದು ಮನೆ, ಸುತ್ತು 4 ಸೈಡ್ ಖಾಲಿ ಮಾಡಿಸ್ಬಿಟ್ರು. ಅದರಲ್ಲಿ ಕಟ್ಟು ವಾಸ ಮಾಡ್ತೀನಿ. ಇದರಲ್ಲಿ ನಾನು ವಿಧಾನಸೌಧಕ್ಕೆ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2-3 ಕಿಲೋಮೀಟರ್ ಹೇಳೋರು ಒಂದು ಅರಮನೆ ಕಟ್ತೀನಿ, ಇನ್ನೊಂದು ವಿಧಾನಸೌಧ ಕಟ್ತೀನಿ. ಯಾರು ಕಟ್ಟಿದ್ದಾರೆ? ಯಾವ ರಾಜಕಾರಣಿ ಕಟ್ಟಿದ್ದಾನೆ? ನಾನು ಕಟ್ಟಿ ವಾಸ ಮಾಡ್ತೀನಿ. ಇದು ನಂದು. ನಮ್ಗೆ ಹತ್ರನೇ ಮಾತಾಡೋರು. ಒಂದು ದಿವಸ ಹೇಳ್ತಾರೆ, ಏನು ದೂರ ಹೋಗ್ತಿದ್ವಿ, ಕರೆಯಲ್ಲಿ ಕೂತಿದ್ದೋ ಸ್ವಾಮಿ, ಪೊಲೀಸ್ನವರು ನನಗೆ ಪೆರೇಡ್ ಮಾಡಿಸಿದ್ರು. ನಾನು ಮುಂದೆ ತೊಗೊಂಡ್ರೆ ಹೋಮ್ ಮಿನಿಸ್ಟ್ರ್ ತೊಗೊತೀನಿ, ಈಗೇನು ಬಿಡು ಈ ಮಿನಿಸ್ಟ್ರ್ ಬಿಡೋ, ಇದು ನನಗೆ ಲೆಕ್ಕ ಇಲ್ಲ.
ನನಗೆ ಯಾರು ಪೆರೇಡ್ ಮಾಡಿಸಿದ್ರೋ ಆ ಕಮಿಷನರ್ ಕೈ ಕಟ್ಟಿ ಪೆರೇಡ್ ಮಾಡಿಸ್ತೀನಿ ಅನ್ಸ್ಮಿ. ನೋಡು, ಅದೇ ನನ್ನ ಆಸೆ, ಕೊನೆಯ ಆಸೆ ಅದು. ಒಬ್ಬ ರೌಡಿ ಮಾತಾಡೋದು ಇದು. ಗೌರವ ಕೊಡ್ಬೇಕು ನಮ್ಮ ಪೊಲೀಸ್ಗೆ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ. ಬೇರೆ ರಾಜ್ಯಗಳಿಗೂ ಹೋಲಿಸ್ಕೊಂಡಾಗ ನಮ್ಮಲ್ಲಿ ಭ್ರಷ್ಟ ಇಲ್ಲ ಅಂತ ಹೇಳಿಲ್ಲ, ಅಷ್ಟೇ ನಿಷ್ಠಾವಂತ ಪೊಲೀಸರು ಇದ್ದಾರೆ, ಹೆಮ್ಮೆ ಇದೆ. ಇವತ್ತು ಆ ಹೆಣ್ಮಗನ ರಕ್ಷಣೆ ಮಾಡಿದ್ದು ಇನ್ಸ್ಪೆಕ್ಟ್ರು ಅವ್ರಿಗೆ ಡ್ರಗ್ಸ್ ಕೇಸ್ ಹಾಕಿ ತೊಗೊಂಡು ಅರೆಸ್ಟ್ ಮಾಡಬೇಕು, ವೇಶ್ಯಾವಾಟಿಕೆ ಮಾಡಿದ್ಲು ಅಂತ ಮಾಡಿದಾಗ ವಾರ್ನ್ ಮಾಡ್ತಾರೆ SP ಅವರು ಚಿಕ್ಕಬಳ್ಳಾಪುರದಲ್ಲಿ, ಕಳಿಸಿ ಆ ಹೆಣ್ಮಗನ ಅಂತ. ನೀವೇನೇನು ಮಾಡ್ತಿದ್ರಿ ಎಲ್ಲ ಗೊತ್ತಿದೆ, ಕಳಿಸಿ ಅಂತ ವಾರ್ನ್ ಮಾಡಿ ಕಳಿಸ್ಕೊಡ್ತಾರೆ. ಇದೆಲ್ಲ ಸಿಕ್ಕಿದೆಯಲ್ಲ, ನಾನು ಹೇಳಿದಿರಲ್ಲ. ಅಂತಿಮವಾಗಿ ಜನಗಳಿಗೆ ಏನು ಹೇಳ್ತೀರಿ? ಇವತ್ತು ಜನಗಳು ಇಂತಹ ದುಷ್ಟರನ್ನ ಬರೀ ಮಾತು ಚೆನ್ನಾಗಿ ಆಡೋದನ್ನ ಅಷ್ಟೇ ಸೆಲೆಕ್ಟ್ ಮಾಡಬಾರ್ದು. ವ್ಯವಸ್ಥೆನಲ್ಲಿ ಸತ್ಯನ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. ನಿಷ್ಠುರವಾಗಿ ಮಾತಾಡೋರೆಲ್ಲ ಕೆಟ್ಟೋರೇನಲ್ಲ. ಮೈಕಲ್ಲಿ ಚೆನ್ನಾಗಿ ಮತದಾರರು ದೇವರುಗಳು, ನೀವೇ ನಮ್ಮ ದೇವರುಗಳು ಅಂದ ತಕ್ಷಣ ಒಳ್ಳೆಯವರು ಆಗೋಕ್ಕೂ ಸಾಧ್ಯ ಇಲ್ಲ. ಅವ್ರ ನಡವಳಿಕೆಗಳನ್ನು ನೋಡಬೇಕಾಗ್ತದೆ. ಅವರು ಎಲ್ಲ ನಾನು ಸೇವೆ ಮಾಡ್ತೀನಿ ಅನ್ನೋದು ಸಾವಿರಾರು ಕೋಟಿ ಏನಕ್ಕೆ ಬೇಕು? ಸಾವಿರಾರು ಕೋಟಿ ಎಲ್ಲಿಂದ ಬರುತ್ತೆ? ತುಂಬ ಶ್ರೀಮಂತರು ಅಂದ ತಕ್ಷಣ ಸಾರ್ವಜನಿಕರು ಅವ್ರಿಗೆ ಗೌರವ ಜಾಸ್ತಿ ಕೊಡ್ತಾರೆ. ಹಣ ಕೊಟ್ಟಿದ ತಕ್ಷಣ ಓಟ್ ಹಾಕೋ ಪ್ರಯತ್ನ ಮಾಡ್ತಾರೆ. ಇದೆರಡೂ ಬಿಟ್ಟರೆ ಮಾತ್ರ ಒಳ್ಳೆಯ ರಾಜಕಾರಣಿಗಳು ಬರಲಿಕ್ಕೆ ಸಾಧ್ಯ. ಒಳ್ಳೆಯ ರಾಜಕಾರಣಿಗಳು ಬರಲಿಲ್ಲ ಅಂದರೆ ಲಕ್ಷಾಂತರ ಜನ ಹೋರಾಟ ಮಾಡಿ ಬಲಿಯಾಗಿ ಶಿಕ್ಷೆ ಅನುಭವಿಸಿ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ತುಂಬ ದಿವಸ ಸ್ವತಂತ್ರ ಉಳಿಯೋದಿಲ್ಲ. ನಮ್ಮ ನೆಕ್ಸ್ಟ್ ಪೀಳಿಗೆ ಉಳಿಬೇಕು ಅಂದರೆ ಮತದಾರರು, ಸಾರ್ವಜನಿಕರು ಯಾವ ಪಕ್ಷದಲ್ಲನ ನಿಂತ್ಕೊಳ್ಳಿ, ಮೂರೂ ಪಕ್ಷದಲ್ಲಿ ಒಳ್ಳೆಯವರು ಇದ್ದರೆ ಮಾತ್ರ ವೋಟ್ ಮಾಡಬೇಕು. ಜನಪ್ರತಿನಿಧಿ ಆಗೋನು ಅವನನ್ನು ಆ ಜನರ ನೋವನ್ನು ತೊಗೊಬೇಕು. ಅವರು ಯಾರ ಮನೆಯಲ್ಲಿ ಯಾರು ಸಿಗ್ತಾರೆ, ಯಾವ ಹೆಣ್ಮಕ್ಳು ಸಿಗ್ತವೆ, ಯಾರ ಮನೆಯದು ಆಸ್ತಿ ಸಿಗ್ತದೆ, ಯಾರ ಡಾಕ್ಯುಮೆಂಟ್ಸ್ ಲೂಸ್ ಫಾಲ್ಸ್ ಇದೆ ಅನ್ನೋಂಥ ಹುಡ್ಕೋಂಥವನಲ್ಲ. ಶ್ರೀಮಂತರಿಗೆ ಗೌರವ ಕೊಡೋದು ಫಸ್ಟ್ ಬಿಟ್ಟರೆ ವ್ಯವಸ್ಥೆ ಸರಿ ಹೋಗ್ತದೆ. ಶ್ರೀಮಂತ ಅನ್ನೋದ ತಕ್ಷಣ ಗೌರವ ಕೊಡಬಾರ್ದು. ಅವನು ಸಂಸ್ಕಾರದಲ್ಲಿ ಶ್ರೀಮಂತನ, ಅವನು ನಿಜವಾದ ವ್ಯಕ್ತಿತ್ವ ಶ್ರೀಮಂತನ, ಅವನಿಗೆ ಗೌರವ ಕೊಡೋದು ಎಲ್ಲಿವರೆಗೂ ಈ ಸಮಾಜ ಕಲಿಯಲ್ಲ ಅಲ್ಲಿವರೆಗೂ ಇಂಥವ್ರು ಹುಟ್ಕೊಂತಾನೆ ಇರ್ತಾರೆ. ನಮ್ಮ ತಪ್ಪು, ಸಮಾಜದ ತಪ್ಪು. ಸಮಾಜ ಅಧಿಕಾರ ಇದ್ದವನು ಜೈ ಅನ್ನೋದು, ಶ್ರೀಮಂತನಿಗೆ ಜೈ ಅನ್ನೋದು ಬಿಟ್ಟರೆ ವ್ಯವಸ್ಥೆ ಸರಿ ಹೋಗ್ತದೆ.